ಹೆಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ನೆಸ್ಟ್ ಬೈ ಅಕ್ಷಕೌಡ. ಇವತ್ತು ನಾನು ಒಂದು ಸಿಂಪಲ್ ಆ್ಯಂಡ್ ಈಸಿ ಕ್ರೋಶ ವರ್ಕನ್ನು ತೋರಿಸ್ತಾ ಇದ್ದೀನಿ. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮಾಡೋವಂಥ ಡಿಸೈನ್. ಬಿಫೋರ್ ದಟ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ತೊಗೊಳ್ತಾ ಇದ್ದೀನಿ ಮತ್ತು 7 ಎಳೆ ದಾರನ ತೊಗೊಳ್ತಾ ಇದ್ದೀನಿ. 6 ಸ್ಟ್ಯಾಂಡ್ಸ್ ಥ್ರೆಡ್ ಅಲ್ಲ, ಇದು 7 ಸ್ಟ್ಯಾಂಡ್ ಥ್ರೆಡ್ನ ನಾನು ತೊಗೊಳ್ತಾ ಇರೋದು. ಯಾಕೆಂದರೆ ನನಗೆ ಸ್ವಲ್ಪ ಡಿಸೈನ್ ಥಿಕ್ನೆಸ್ ಚೆನ್ನಾಗಿ ಬೇಕು ಅಂತ ನಾನು ಇಲ್ಲಿ 7 ಎಳೆ ದಾರನ ತೊಗೊಳ್ತಾ ಇದ್ದೀನಿ. ಓಕೆನಾ, ಬನ್ನಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟು ನಾನಿಲ್ಲಿ ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿ ಸೀರೆಗೆ ನಾನು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸೀರೆಗೆ ಅದನ್ನು ಫಸ್ಟು ಲಾಕ್ನ ಮಾಡ್ಕೊಳ್ಳಿ. ದೆನ್ ಇವಾಗ ಫಸ್ಟು ಎರಡು ದಾರನ ಒಂದು ಮಾಡ್ಕೋಬೇಕು, ಮತ್ತು ಇವಾಗ 2 ದಾರನ ಒಂದು ಮಾಡ್ಕೋಬೇಕು. ಇದು ಇವಾಗ ನಿಮಗೆ ಒಂದು ಡಬಲ್ ಕ್ರೋಶೆಯ ಕಂಬ ಇವಾಗ ನಿಮಗೆ ಆಗುತ್ತೆ. ನೋಡಿ, ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಇವಾಗ ನೀಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ಮತ್ತು ಇವಾಗ ಸೀರೆಗೆ ಲಾಕ್ನ ಮಾಡಿ ದಾರನ ಒಳಗಡೆಗೆ ಎಳ್ಕೊತಾ ಇದ್ದೀನಿ. ಅದನ್ನು ಇವಾಗ 2 ದಾರನ ಸೇರಿ ಒಂದು ದಾರನ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ 2 ದಾರನ ಸೇರಿಸಿ ಒಂದು ದಾರನ ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ಡಬಲ್ ಕ್ರೋಶೆ ಕಂಬ ರೆಡಿ ಆಗುತ್ತೆ. ಸೊ ಇದೇ ಥರನೇ ನೀವು 6 ಡಬಲ್ ಕ್ರೋಶೆಯ ಕಂಬಗಳನ್ನ ನೀವು ಮಾಡ್ಕೊಬೇಕು. ಇಲ್ಲಿ ನೋಡಿ, ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನು ಸೀರೆಗೆ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿ ಇವಾಗ 2 ದಾರನ ಒಂದು ಮಾಡಿ ಮತ್ತು ಇವಾಗ 2 ದಾರನ ಒಂದು ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮಗೆ ಅದು ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ಟೋಟಲಲ್ಲಿ ನಿಮಗೆ 3 ಡಬಲ್ ಕ್ರೋಶೆ ಕಂಬಗಳು ಆಗಿದೆ. ಇವಾಗ ನಮಗೆ ಇನ್ನೂ 3 ಡಬಲ್ ಕ್ರೋಶೆ ಕಂಬ ಬೇಕು. ಸೊ ಇದೇ ಥರನೇ ಸೇಮ್ ಪ್ಯಾಟ್ರನನ್ನು ಫಾಲೋ ಮಾಡಿ. ನೋಡಿ, 2 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, 2 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿ ಸೀರೆಗೆ ಲಾಕ್ ಮಾಡಿಬಿಟ್ಟು ಆ ದಾರನ ಅಲ್ಲಿಂದ ಒಳಗಡೆಗೆ ಎಳ್ಕೊಂಡು ಇವಾಗ 2 ದಾರ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಅಗೇನ್ ಇವಾಗ ನಾವು ನೀಡಲ್ ಮೇಲೆ ದಾರನ ತಗೊಂಡು ನೋಡಿ ಸೀರೆಗೆ ಈ ಥರ ಲಾಕ್ನ ಮಾಡಿಕೊಂಡು ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೀರೆ ಒಳಗಡೆಯಿಂದ ಆ ದಾರ ನಾವು ಈ ಥರ ನೀಡಲ್ನ ಹಾಕಿ ತೊಗೊಳ್ಬೇಕು. ದೆನ್ ಇವಾಗ ಅದು 2 ದಾರನ ಸೇರಿಸಿ ಒಂದು ಮಾಡಬೇಕು, ಮತ್ತು 2 ದಾರನ ಸೇರಿಸಿ ಒಂದು ಮಾಡಬೇಕು. ಸೊ ಇವಾಗ ಅಲ್ಲಿ 6 ಡಬಲ್ ಕ್ರೋಶೆ ಕಂಬಗಳು ನಿಮಗೆ ರೆಡಿ ಆಯಿತು. 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನಿವಾಗ ನೋಡಿ ಈ ರೀತಿ 6 ಡಬಲ್ ಕ್ರೋಶೆ ಕಂಬ ಆದಮೇಲೆ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಟೋಟಲ್ ಇವಾಗ ನಾನು 5 ಚೈನ್ನ ಹಾಕ್ಕೊಳ್ಬೇಕು. 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನು ಇಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 1 2 3 4 5. ಇವಾಗ ನೋಡಿ 5 ಚೈನ್ ಆಯಿತು. 5 ಚೈನ್ ಆದಮೇಲೆ ಡಿಸೈನ್ನ ಈ ರೀತಿ ಉಲ್ಟಾ ಟರ್ನ್ ಮಾಡ್ಕೊಬೇಕು. ಈ ರೀತಿ ಉಲ್ಟಾ ಟರ್ನ್ ಮಾಡಿ ನೋಡಿ, ಫಸ್ಟು ಡಬಲ್ ಕ್ರೋಶೆ ಕಂಬ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ಅದು 2 ಗ್ಯಾಪ್ ಕಾಣಿಸುತ್ತೆ ನೋಡಿ ನಿಮಗೆ. ಆ ಡಿಸೈನ್ ಪಕ್ಕದಲ್ಲಿ ನೀವು ಫಸ್ಟು ಡಬಲ್ ಕ್ರೋಶೆ ಡಿಸೈನ್ ಕಂಬದ ಪಕ್ಕದಲ್ಲಿ ನೀಡಲ್ನ ಹಾಕಿ ಈ ರೀತಿ ದಾರನ ತೊಗೊಳ್ಬೇಕು. ಈ ರೀತಿ ದಾರನ ತೊಗೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅಗೇನ್ ಡಿಸೈನ್ನ ಫ್ರಂಟಿಗೆ ನೀವು ತಿರುಗಿಸ್ಕೋಬೇಕು. ಫ್ರಂಟಿಗೆ ತಿರುಗಿಸ್ಕೊಂಡು ದಾರನ ಮೇಲೆ ಮಾಡಿ ನಾನಿವಾಗ ಅದಕ್ಕೆ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 4mm ಬೀಡನ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬೀಡನ್ನ ನಾವು ಲಾಕ್ ಮಾಡಬೇಕು. ಬೀಡ್ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ ಇನ್ಸರ್ಟ್ ಮಾಡಿದೆ. ಬೀಡ್ ಇನ್ಸರ್ಟ್ ಆದಮೇಲೆ ನಾನು ಬೀಡ್ ಲಾಕ್ ಮಾಡಿದೆ. ಬೀಡ್ ಲಾಕ್ ಆದಮೇಲೆ ಹಾಗೆ ನೀಡಲ್ ಮೇಲೆ ದಾರನ ತೊಗೊಂಡು ಆ 5 ಚೈನ್ ಗ್ಯಾಪ್ ಏನಿತ್ತು ಅಲ್ಲಿಂದ ನಾನು ದಾರನ ಈ ರೀತಿ ತೊಗೊಳ್ತಾ ಇದ್ದೀನಿ. ನೋಡಿ, ಆ ಗ್ಯಾಪಲ್ಲಿ ದಾರನ ತೊಗೊಂಡು 2 ದಾರನ ಒಂದು ಮಾಡಿದೆ, ಮತ್ತು ಇವಾಗ 2 ದಾರನ ಒಂದು ಮಾಡ್ತಾಯಿದ್ದೇನೆ. ಇವಾಗ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ನೆಕ್ಸ್ಟ್ ಇವಾಗ 1 2 3 ಚೈನನ್ನು ಹಾಕ್ಕೊಬೇಕು. ಇವಾಗ ನೀವು 3 ಚೈನ್ ಆದಮೇಲೆ ಆ ಡಬಲ್ ಕ್ರೋಶೆ ಕಂಬ ಏನಿತ್ತು ಆ ಗ್ಯಾಪಲ್ಲಿ ನೀವು ನೀಡಲ್ನ ಹಾಕಿ ಇವಾಗ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಳ್ಬೇಕು. ಈ ರೀತಿ ಆ ದಾರನ ಹಾಕಿ ಲಾಕ್ ಮಾಡಿದ್ರೆ ನಿಮಗೆ ಒಂದು ಪೀಕೋಟ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬರ್ತಾಯಿದೆ. ಅದು ಪೀಕೋಟ್ ಆಯಿತು. ಇವಾಗ ಒಂದು ಪೀಕೋಟ್ ಆಯಿತು.
ದೆನ್ ಹಾಗೆ ನೀಡಲ್ ಮೇಲೆ ದಾರನ ತೊಗೊಂಡು ಆ 5 ಚೈನ್ ಗ್ಯಾಪಲ್ಲಿ ಮತ್ತೆ ದಾರನ ತೊಗೊಂಡು ಬಂದು 2 ದಾರನ ಒಂದು ಮಾಡ್ತಾಯಿದ್ದೀನಿ. ಮತ್ತು ಇವಾಗ 2 ದಾರನ ಮತ್ತೆ 2 ದಾರನ ಈ ರೀತಿ ಒಂದು ಮಾಡ್ತಾಯಿದ್ದೀನಿ. ಸೊ ಇನ್ನೂ ಒಂದು ಡಬಲ್ ಕ್ರೋಶ್ ಆಯಿತು. ಈಗ ಇನ್ನೂ ಒಂದು ಡಬಲ್ ಕ್ರೋಶ್ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು ನೀವು. 1 2 3 3 ಚೈನ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ ಕಂಬದ ಕೆಳಗಡೆ ಗ್ಯಾಪಲ್ಲಿ ನೀವು ನೋಡಿ, ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಳ್ಬೇಕು. ದಾರನ ಹಾಕಿ ಅದನ್ನು ಮತ್ತೆ ಲಾಕ್ನ ಮಾಡಬೇಕು. ಈ ರೀತಿ ಲಾಕ್ ಆದಾಗ ಪಿಕೋ ಫಾರ್ಮ್ ಆಗುತ್ತೆ ನೋಡಿ. ಇದೇ ಥರ ಟೋಟಲು ನೀವು 6 ಪಿಕೋಟ್ಗಳನ್ನ ಮಾಡ್ಕೊಬೇಕು ಇಲ್ಲಿ ಡಿಸೈನ್ಗೆ ನೋಡಿ. ಇವಾಗ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ ನಾನು. ಟೋಟಲ್ 6 ಡಬಲ್ ಕ್ರೋಶೆ ಕಂಬ ಬೇಕು. ಇವಾಗ 3 ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಥರ್ಡ್ ಒನ್ ಮಾಡ್ತಾಯಿದ್ದೀನಿ ಇವಾಗ ನಾನು. 3 ಚೈನ್ ಆಯಿತು. 3 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇವಾಗ ನಾನು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಆಗಿದ ತಕ್ಷಣ ನಿಮಗೆ ಪಿಕೋ ಆಯಿತು. ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಆ 5 ಚೈನ್ ಗ್ಯಾಪಲ್ಲಿ ಮತ್ತೆ ನೀವು ದಾರನ ಎಳ್ಕೊಬೇಕು. ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ ಡಬಲ್ ಕ್ರೋಶೆ ಕಂಬ ನೋಡಿ. 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತೆ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಮತ್ತು ಇವಾಗ 3 ಚೈನನ್ನು ಹಾಕ್ಕೊಳ್ತಾಯಿದ್ದೀನಿ. 1 2 3 3 ಚೈನ್ ಆಯಿತು. ಈಗ ಡಬಲ್ ಕ್ರೋಶೆಯ ಕಂಬದ ಕೆಳಗಡೆಗೆ ನಾನು ನೀಡಲ್ನ ಹಾಕಿ ಆ ದಾರನ ತೊಗೊಳ್ತಾ ಇದ್ದೀನಿ ನೋಡಿ. ಆ ಡಬಲ್ ಕ್ರೋಶೆ ಕಂಬ ಏನಿದೆ ಅದ್ರ ಕೆಳಗಡೆ ಹಾಕಿ ದಾರನ ತೊಗೊಳ್ತಾ ಇದ್ದೀನಿ. ದೆನ್ ಇವಾಗ ಒಂದು ಪಿಕೋ ಆಯಿತು. ಟೋಟಲ್ ಇವಾಗ ನಮಗೆ ಎಷ್ಟು ಪಿಕೋಟ್ ಆಗಿಸಿದೆ ನೋಡಿ. ಅದು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಈ ಥರ. ನಿಮಗೆ ಇವಾಗ ಇನ್ನೂ 4 ಆಗಿದೆ, ಇನ್ನೂ 2 ಪಿಕೋಟ್ ನಾವು ಹಾಕಬೇಕು. ಬಟ್ ಅಲ್ಲಿ ಸ್ಪೇಸ್ ಇಲ್ಲ ಅಂದರೆ ಸ್ವಲ್ಪ ಆ ಥರ ನೀವು ಮೂವ್ ಮಾಡಿಕೊಂಡ್ರೆ ಈಸಿಯಾಗಿ ಹಾಕ್ಬೋದು. ಈಗ ನಮಗೆ ಇನ್ನೂ 2 ಡಬಲ್ ನೋಡಿ 1 2 3 4 ಆಗಿದೆ. ಇನ್ನೂ 2 ಪಿಕೋಟ್ಸ್ಗಳನ್ನ ನಾವು ಮಾಡ್ಕೊಬೇಕು. ಎಗೇನ್ ಡಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ತೊಗೊಳ್ತಾ ಇದ್ದೀನಿ. 2 ಚೈನ್ನ ಸೇರಿಸಿ ಒಂದು, ಮತ್ತು 2 ಚೈನ್ನ ಸೇರಿಸಿ ಒಂದು. ದೆನ್ ಇವಾಗ 3 ಚೈನ್ 1 2 3 3 ಚೈನ್ ಆಯಿತು. ಇವಾಗ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಆ ದಾರನ ತೊಗೊಂಡು ಬಂದು ಪಿಕೋಟ್ನ ರೆಡಿ ಮಾಡ್ಕೋಬೇಕು ನೋಡಿ. ಪಿಕೋ ಆಯ್ತು. ಇವಾಗ ಲಾಸ್ಟ್ ಒನ್. ಮತ್ತು ಇವಾಗ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರನ ತೊಗೊಂಡು ಆ 5 ಚೈನ್ ಗ್ಯಾಪಲ್ಲಿ ಹಾಕಿ ನೀಡಲ್ನ ತೊಗೊಂಬರ್ತಾಯಿದ್ದೀನಿ. ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ದೆನ್ ಇವಾಗ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕಿದ ಮೇಲೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ಆ ದಾರನ ನಾನು ತೊಗೊಳ್ತಾ ಇದ್ದೀನಿ ನೋಡಿ. ತಗೊಂಡು ಈ ರೀತಿ ಲಾಕ್ ಮಾಡಿಕೊಂಡು. ಸೊ ಟೋಟಲ್ ಇವಾಗ ನಮಗೆ 6 ಪಿಕೋಟ್ಸ್ ರೆಡಿ ಆಯಿತು. ಈಗ 6 ಪಿಕೋಟ್ಸ್ ಆದಮೇಲೆ ನೋಡಿ ಮತ್ತೆ ಇವಾಗ ನಾವು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಬೇಕು ನೋಡಿ. ನೀಡಲ್ ಮೇಲೆ ದಾರನ ತೊಗೊಂಡು ಈ ಥರ ದಾರನ ತೊಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಬೇಕು. ಆ ಡಿಸೈನನ್ನು ನೋಡಿಕೊಂಡು ಪ್ರಾಪರಾಗಿ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ವಲ್ಪ ಒಳಗಡೆ ಗ್ಯಾಪ್ ಮಾಡ್ಕೊಳ್ಳಿ. ಅದನ್ನು ಟೈ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ತುಂಬ ಹೊರ್ಗಡೆ ಮಾಡೋಕ್ಕೋಗ್ಬೇಡಿ ನೋಡಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ನೋಡಿ ಅದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿದಾಗ ಅಗೇನ್ ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಕಂಬ ಆಗುತ್ತೆ. 2 ಚೈನನ್ನು ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ಚೈನ್ನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಅಗೇನ್ ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ನೀವು ಲಾಕ್ ಮಾಡೋದಕ್ಕೂ ಡಬಲ್ ಕ್ರೋಶೆ ಕಂಬನೇ ಹಾಕಿಬಿಟ್ಟು ಲಾಕ್ ಮಾಡ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬಾ ಸಿಂಪಲ್ ಡಿಸೈನ್ ಇದು, ಸಿಂಗಲ್ ಸ್ಟೆಪ್ಪಲ್ಲೇ ಆಗೋಗ್ಬಿಡುತ್ತೆ. ಅಗೇನ್ ಇವಾಗ ನೀವು ನೀಡಲ್ ಮೇಲೆ ದಾರನ ತೊಗೊಂಡು ಈ ರೀತಿ ಸೀರೆಗೆ ಲಾಕ್ ಮಾಡ್ಕೊಬೇಕು. ಲಾಕ್ನ ಮಾಡಿ ಥ್ರೆಡ್ಡನ್ನು ಒಳಗಡೆ ಇಳ್ಕೊಬೇಕು, ಮತ್ತು 2 ದಾರನ ಸೇರಿಸಿ ಒಂದನ್ನು ಮಾಡ್ಕೊಬೇಕು, ಮತ್ತು 2 ದಾರನ ಸೇರಿಸಿ ಒಂದನ್ನು ಮಾಡ್ಕೊಬೇಕು. ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು ನಿಮಗೆ. ಮತ್ತು ನೀಡಲ್ ಮೇಲೆ ದಾರನ ತೊಗೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿರ್ತೀರಲ್ವ, ಅದ್ರ ಪಕ್ಕದಲ್ಲೇ ನೀವು ಇನ್ನೂ ಒಂದು ಡಬಲ್ ಕ್ರೋಶೆನ ಈ ರೀತಿ ಮಾಡ್ಕೊಬೇಕು. ಡಬಲ್ ಕ್ರೋಶೆ ಪಕ್ಕದಲ್ಲೇ ನೀವು ಅದ್ರ ಪಕ್ಕನೇ ಟೋಟಲು ನಿಮಗೆ 6 ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ ನೋಡಿ. ಈ ಥರ ನೀಡಲ್ ಮೇಲೆ ದಾರನ ತಗೊಳ್ಳಿ,
ಇವಾಗ 3 ಡಬಲ್ ಕ್ರೋಶೆ ಕಂಬಗಳಾಗಿದೆ. ನೀಡಲ್ ಮೇಲೆ ದಾರನ ತಗೊಂಡು ಇವಾಗ ಡಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ನೀವು ಈ ರೀತಿ ಮಾಡ್ಕೊಬೇಕು. ಇವಾಗ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಸೇರಿಸಿ ಒಂದನ್ನು ಮಾಡ್ತಾಯಿದ್ದೀನಿ. ಹೇಗೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಅದೇ ಡಬಲ್ ಕ್ರೋಶೆಯ ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಗ್ಯಾಪ್ನ ಬಿಡೋಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಕಾಣಿಸಲ್ಲ ಅದು. ಆದಷ್ಟು ಅದ್ರ ಪಕ್ಕದಲ್ಲೇ ನೋಡಿ ಡಬಲ್ ಕ್ರೋಶೆ ಕಂಬನ ನೀವು ಮಾಡ್ಕೊಳ್ತಾ ಬನ್ನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಡಿಸೈನು. ಇವಾಗ ನೋಡಿ ನಾವು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೀರೆ ಅದು ನೀಡಲ್ ಮೇಲೆ ದಾರನ ತಗೊಂಡು ಸ್ಯಾರಿಗೆ ಅದನ್ನು ನಾನು ಇವಾಗ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ಟೋಟಲ್ ಇವಾಗ ನಮಗೆ 6 ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 6 ಡಬಲ್ ಕ್ರೋಶೆ ಕಂಬ ಆಗಿದ ತಕ್ಷಣ ನೀವು 5 ಚೈನ್ನ ಹಾಕ್ಕೊಳ್ಬೇಕು. ಈ ರೀತಿ ನೋಡಿ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಆದಮೇಲೆ ಡಿಸೈನ್ನ ಬ್ಯಾಕ್ ಸೈಡ್ಗೆ ನೀವು ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ಫಸ್ಟ್ ಡಬಲ್ ಕ್ರೋಶೆ ಕಂಬ ಯಾವುದಿದೆ ನಾವು ಲಾಕ್ ಮಾಡ್ಕೊಳ್ಳುವಾಗ ಹಾಕ್ಕೊಂಡಿರ್ತೀವಿ ನೋಡಿ, ಆ ಕಂಬದ ಪಕ್ಕದಲ್ಲಿ ನೀವು ನೀಡಲ್ನ ಹಾಕಿ ದಾರನ ಈ ರೀತಿ ತೊಗೊಂಡು ಬಂದು ಲಾಕ್ನ ಮಾಡ್ಕೊಬೇಕು. ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಡಿಸೈನನ್ನು ಫ್ರಂಟಿಗೆ ಈ ಥರ ತಿರುಗಿಸ್ಕೊಬೇಕು. ಡಿಸೈನ ಫ್ರಂಟಿಗೆ ತಿರುಗಿಸ್ಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ. ದಾರನ ಮೇಲೆ ಮಾಡಿಬಿಟ್ಟು ಇವಾಗ ನಾನು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇದು 4mm ಬೀಡ್ ಇವಾಗ ಇನ್ಸರ್ಟ್ ಆದಮೇಲೆ ನಾನು ಬೀಡ್ ಇನ್ಸರ್ಟ್ ಮಾಡ್ಕೊಂಡಾದಮೇಲೆ ಬೀಡನ್ನ ಇವಾಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಅಗೇನ್ ನೀಡಲ್ ಮೇಲೆ ದಾರನ ತಗೊಂಡು ಈಗ 5 ಚೈನ್ ಗ್ಯಾಪ್ ಏನಿದೆ ನೋಡಿ, ಆ ಗ್ಯಾಪಲ್ಲಿ ಇವಾಗ ನೀವು ನೀಡಲ್ನ ಹಾಕಿ ದಾರನ ತಗೊಳ್ಬೇಕು. ಈಗ ದಾರನ ತಗೊಂಡು 2 ದಾರನ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಒಂದು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಇಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ ನಾನು. ದೆನ್ ಇವಾಗ 3 ಚೈನನ್ನು ನೀವು ಹಾಕ್ಕೊಬೇಕು. 3 ಚೈನನ್ನು ಹಾಕ್ಕೊಂಡು ಪಿಕೌಟ್ ಮಾಡ್ಕೊಬೇಕು. ನೋಡಿ ಈ ರೀತಿ 1 2 3 3 ಚೈನ್ ಆಯ್ತಲ್ವಾ. ಈಗ ಆ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ನೀವು ಅದನ್ನು ನೀಡಲ್ನ ಹಾಕಿ ದಾರನ ತೊಗೊಳ್ಬರ್ಬೇಕು. ಈ ಥರ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಆವಾಗ ಒಂದು ಪಿಕೋಟ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಿಕೋಟ್ ಅಂತ. ಇದೇ ಥರ ನೀವು ಟೋಟಲ್ 6 ಪಿಕೋಟ್ನ ಮಾಡ್ಕೊಬೇಕು. ನೋಡಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ದಾರನ ಸೇರಿಸಿ ನಾನು ಒಂದು ಮಾಡಿಕೊಂಡೆ, ಮತ್ತು ಇವಾಗ 2 ದಾರನ ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ದೆನ್ 3 ಚೈನ್ 1 2 3 ಚೈನ್ ಹಾಕಿ ಆ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತೊಗೊಂಬಂದ್ಬಿಟ್ಟು ನಾನಿವಾಗ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ ಇದು ಸಿಂಪಲ್ ಆಗಿದೆ, ಸಿಂಗಲ್ ಸ್ಟೆಪ್ ಡಿಸೈನು. ಟ್ರೈ ಮಾಡಿ ನೋಡಿ. ಯಾರೆಲ್ಲ ಬೇಬಿ ಕುಚ್ಚು ಹಾಕಿಸ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಕುಚ್ಚು ಇಂಟ್ರೆಸ್ಟ್ ಇಲ್ಲ ಅನ್ನೋರು ಈ ಕ್ರೋಶಾ ವರ್ಕನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೇನೆ. 1 ಇವಾಗ ಅದು 2 ದಾರನ ಸೇರಿಸಿ ಒಂದು ಮಾಡಿದೆ, ಮತ್ತು ಇವಾಗ ದಾರನ ಸೇರಿಸಿ ಒಂದು ಮಾಡಿದೆ. ಇವಾಗ 3 ಚೈನ್ 1 2 3 3 ಚೈನ್ ಆಯಿತು. ಆ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು ನಾನಿವಾಗ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ಇನ್ನೂ ಒಂದು ಪಿಕೋಟು ನಿಮಗೆ ರೆಡಿ ಆಯಿತು. ಟೋಟಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೋಟಲ್ ಇವಾಗ ನಮಗೆ 6 ಪಿಕೋಟ್ಸ್ ಬೇಕು. ನೋಡಿ ಅದು ಸಾಕಾಗಿಲ್ಲ ಜಾಗ ಅಂದರೆ ಈ ಥರ ಸ್ವಲ್ಪ ಡಿಸೈನ್ನ ಆ ಕಡೆಗೆ ಮೂವ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ಪೇಸ್ ಆಗುತ್ತೆ, ಈಸಿಯಾಗಿ ನಿಮಗೆ ಡಬಲ್ ಕ್ರೋಶನ ಮಾಡ್ಕೊಳ್ಬೋದು. ನೋಡಿ ಈ ಥರ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಹೋಗಬೇಕು. ತುಂಬಾ ಸಿಂಪಲ್ ಡಿಸೈನ್ ಆ್ಯಂಡ್ ಸಿಂಗಲ್ ಸ್ಟೆಪ್ ಡಿಸೈನ್. ತುಂಬಾ ಟೈಮ್ ಸೇವಿಂಗ್ ಕೂಡ, ಫಾಸ್ಟಾಗಿ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಬಿಕಾಸ್ ಕಂಪ್ಲೀಟ್ ಡಿಸೈನಲ್ಲಿ ಏನಿದೆ ಅಂದರೆ ಜಸ್ಟ್ ಡಬಲ್ ಕ್ರೋಶ ಪಿಕೋಟ್ ಇಷ್ಟನ್ನು ನೀವು ಫಾಸ್ಟಾಗಿ ಮಾಡ್ಕೊಳ್ತಾ ಹೋದರೆ ಡಿಸೈನ್ ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ, ತುಂಬ ಟೈಮ್ ಸೇವಿಂಗ್ ಕೂಡ ಆಗುತ್ತೆ. ನೋಡಿ ಇವಾಗ 4 ಪಿಕೋಟ್ ರೆಡಿ ಆಗಿದೆ. ಈಗ ಇನ್ನು 2 ಪಿಕೋಟ್ನ ನಾವು ಮಾಡ್ಕೊಬೇಕು. ಸೊ ಈ ಥರ ನೀಡಲ್ ಮೇಲೆ ದಾರನ ನೋಡಿ ಈ ಥರ ನೀಡಲ್ ಮೇಲೆ ದಾರನ ಹಾಕಿ ಆ 5 ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ನೀಡಲ್ನ ತೊಗೊಂಡು ಬಂದು 2 ದಾರನ ಒಂದು ಮಾಡ್ತಾಯಿದ್ದೀನಿ, ಮತ್ತು ಇವಾಗ 2 ದಾರನ ಒಂದು ಮಾಡ್ತಾಯಿದ್ದೀನಿ.
ಸೊ ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ನೆಕ್ಸ್ಟ್ ಇವಾಗ 3 ಚೈನನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಏನೈತೆ ನೋಡಿ, ಇಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಆ ಗ್ಯಾಪು. ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ನೀವು ಪೀಕೋನ ಮಾಡ್ಕೊಬೇಕು. ನೋಡಿ ಇವಾಗ ಪೀಕೋಟ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪೀಕೋಟ್ ಅಂತ. ಇಷ್ಟೇ ಸಿಂಪಲ್. ಮತ್ತು ನೀಡಲ್ ಮೇಲೆ ದಾರನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ತಾಯಿದ್ದೀನಿ, ಮತ್ತು 2 ದಾರನ ಒಂದು ಮಾಡ್ತಾಯಿದ್ದೀನಿ. ಮತ್ತು ಇವಾಗ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನನ್ನು ಹಾಕಿ ಆ ಗ್ಯಾಪಲ್ಲಿ ನೀವು ನೀಡಲ್ನ ಹಾಕಿ ಮತ್ತು ದಾರನ ತೊಗೊಂಡು ಬಂದು ಅದನ್ನು ಲಾಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಪೀಕೋನ ಮಾಡ್ಕೊಬೋದು, ಇಷ್ಟು ಸಿಂಪಲ್ಲಾಗಿ. ಮತ್ತು ಇವಾಗ ನೀಡಲ್ ಮೇಲೆ ದಾರನ ತೊಗೊಂಡು ಸೀರೆ ಮೇಲೆ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು. ಇವಾಗ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ಮತ್ತೆ 2 ದಾರನ ಸೇರಿಸಿ ನೀವು ಈ ರೀತಿ ಲಾಕ್ ಆದಮೇಲೆ 2 ದಾರನ ಸೇರಿಸಿ ಒಂದು ಮಾಡ್ಕೊಬೇಕು, ಮತ್ತು 2 ದಾರನ ಸೇರಿಸಿ ಒಂದು ಮಾಡ್ಕೊಬೇಕು. ಹೀಗೇನಿಲ್ಲಿ ಡಬಲ್ ಕ್ರೋಶೆ ಕಂಬನೇ ಬರುತ್ತೆ ನಿಮಗೆ. ಇದೇ ಪ್ಯಾಟ್ರನನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಥ್ರೂ ಔಟ್ ದ ಸ್ಯಾರಿ. ಹಾಕಿ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ದೆನ್ ಇವಾಗ ಅಟ್ ಲಾಸ್ಟಲ್ಲಿ ನಾವು ಯಾವ ಥರ ಮಾಡ್ತೀವಿ ಅಂದರೆ ನೋಡಿ, ಇವಾಗ 6 ಏನು ಡಬಲ್ ಕ್ರೋಶೆ ಕಂಬ ಇದೆ, 6 ಡಬಲ್ ಕ್ರೋಶೆ ಕಂಬ ಆದಮೇಲೆ ಫೈನಲಾಗಿ ನೋಡಿ ನಾನು ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ದಾರನ ಸೇರಿಸಿ ಇವಾಗ ನಾನು ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಇವಾಗ 2 ದಾರನ ಸೇರಿಸ್ಬಿಟ್ಟು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಫೈನಲ್ ಡಬಲ್ ಕ್ರೋಶೆ ಕಂಬ ಆಯಿತು. ಅದಾದಮೇಲೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಆ ಚೈನನ್ನು ಹಾಕಿ ನಾನು ಫಿನಿಶ್ ಮಾಡ್ತಾಯಿದ್ದೀನಿ ನೋಡಿ. ಆ ಚೈನ್ ಹಾಕಾದ್ಮೇಲೆ ನಾನು ಇವಾಗ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಮ್ಮರಿಂದ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ನಾನು ನೀಡಲ್ ಹೆಲ್ಪಿಂದ ಇವಾಗ ಅದು ಥ್ರೆಡ್ಡನ್ನು ಒಳಗಡೆ ಹಾಕಿ ನಾನು ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಒಂದು ನಾಟನ್ನು ಹಾಕಿ ಡಿಸೈನನ್ನು ಫಿನಿಶ್ ಮಾಡ್ಕೊಳ್ಳಿ ನೀವು ಕೂಡ. ಇವಾಗ ಅದನ್ನು ಫ್ಯಾಬ್ರಿಕ್ ಗ್ಲೂಯಿಂದ ಹಿಂದೆ ನೀವು ಸ್ಟಿಕ್ ಮಾಡ್ಕೊಳ್ಳಿ, ಆವಾಗ ನಾಟು ನಿಮಗೆ ಬಿಚ್ಚೋಗೋದಿಲ್ಲ. ಸೊ ಅದು ತುಂಬ ಸೆಕ್ಯೂರಾಗಿ ಇರುತ್ತೆ. ನೀವು ಈ ಮೆಥಡನ್ನು ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಬರುತ್ತೆ. ಸೊ ಇಷ್ಟೇ, ಇದೇ ಡಿಸೈನನ್ನು ನೀವು ಕೂಡ ಮಾಡ್ಕೊಬೋದು. ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗಿದೆ, ಸಿಂಗಲ್ ಸ್ಟೆಪ್ಪಲ್ಲೇ ಮುಗ್ದೋಗ್ಬಿಡುತ್ತೆ. ಹೋಪ್ ನಿಮಗೆ ಈ ಟ್ಯುಟೋರಿಯಲ್ ಯೂಸ್ಫುಲ್ ಆಗುತ್ತೆ ಅಂತ. ಸಿ ಯು ಆಲ್ ಇನ್ ಮೈ ಅಪ್ಕಮಿಂಗ್ ವಿಡಿಯೋಸ್ ವಿತ್ ಅನದರ್ ಟ್ಯುಟೋರಿಯಲ್. ಅಂಟಿಲ್ ದೆನ್ ಕೀಪ್ ಕ್ರಿಯೇಟಿಂಗ್ ವಿತ್ ಟ್ಯಾಸಲ್ ನೆಸ್ಟ್. ಸಿ ಯು ಆಲ್, ಬೈ ಬಾಯ್.